ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಹಣಕಾಸು ಬಿಕ್ಕಟ್ಟು ಎದುರಾದ ಹಿನ್ನೆಲೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳಿಗೆ 56,000ದಿಂದ 60,000 ಕೋಟಿಯಷ್ಟು ಹಣ ಖರ್ಚಾಗ್ತಾ ಇರೋದ್ರಿಂದ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದ ಬಳಿ ಹಣ ಇಲ್ಲದೆ ಇರುವುದರಿಂದ ಶಾಸಕರು ಓಪನ್ ಆಗಿ ನಮ್ಮ ಕ್ಷೇತ್ರಗಳಿಗೆ ಹಣ ಸಿಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ತನ್ನದೇ ಸರ್ಕಾರದ ವಿರುದ್ಧ ಈಗ ಗುಣಗುಡ್ತಾ ಇರೋದ್ರಿಂದ ಈ ಬಾರಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ವೀಕ್ಷಕರೇ, ಫ್ರೀ 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 ಎಲ್ಲರಿಗೂ ಫ್ರೀ ಅನ್ನೋ ಏನ್ ಸ್ಲೋಗನ್ ಇತ್ತು, ಅದಕ್ಕೆ ಈಗ ಕೆಲವೊಂದು ಸರ್ಜರಿ ಮೂಲಕ ಕಟ್ ಮಾಡಿ ಏನು ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ ಅದನ್ನು ಸರಿದೂಗಿಸೋದಕ್ಕೆ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಇಲಾಖೆ ಸಲಹೆ ಕೊಟ್ಟಿದೆ ಅಂತೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಮತ್ತಷ್ಟು ಕತ್ತರಿ ಮತ್ತು ಷರತ್ತು ಬೀಳುವ ಸಾಧ್ಯತೆ ಇದೆ. ಈ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕಡಿವಾಣ ಹಾಕುವಂತಹ ಸಾಧ್ಯತೆ ಇದೆ. ಗ್ಯಾರಂಟಿಗಳಿಗೆ ಷರತ್ತು ಹಾಕದಿದ್ರೆ ಬಜೆಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಶಾಸಕರಿಂದ ಅನುದಾನಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಗ್ಯಾರಂಟಿಗಳಿಗೆ ಕಡಿವಾಣ ಹಾಕೋದಕ್ಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದ್ದಾರೆ. ಬಡವರಿಗೆ ಮಾತ್ರ ಗ್ಯಾರಂಟಿ ಕೊಡಿ, ಆದ್ರೆ ಶ್ರೀಮಂತರಿಗೆ ಗ್ಯಾರಂಟಿ ಕಟ್ ಮಾಡಿ. ಶ್ರೀಮಂತರಿಗೆ ಗ್ಯಾರಂಟಿ ಕಟ್ ಮಾಡಿದ್ರೆ ಸುಮಾರು 12,000ದಿಂದ 15,000 ಕೋಟಿ ಹಣವನ್ನ ಉಳಿತಾಯ ಮಾಡಬಹುದು. ಹೀಗಾಗಿ ಜನರ ಮುಂದೆ ಮನವಿ ಮಾಡಿ ಅಂತ ಸರ್ಕಾರಕ್ಕೆ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಕೆಲವರು ಸ್ವಯಂ ಪ್ರೇರಿತರಾಗಿ ಗ್ಯಾರಂಟಿ ತ್ಯಾಗಕ್ಕೆ ರೆಡಿ ಇದ್ದಾರೆ. ಆದ್ರೂ ಮನವಿ ಮಾಡಿದ್ರೆ ವಿಪಕ್ಷಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಅಸ್ತ್ರ ಆಗುವಂತಹ ಆತಂಕ ಇದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಷರತ್ತು ವಿಧಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಗ್ಯಾರಂಟಿ ಯೋಜನೆಗಳು ಯಾವ್ಯಾವು? ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ. ಇದರಲ್ಲಿ ಶಕ್ತಿ ಯೋಜನೆಯಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ವಿದೌಟ್ ಎನಿ BPL ಕಾರ್ಡ್ ಆರ್ ಬಡವರು ಶ್ರೀಮಂತರು ಅನ್ನುವಂತಹ ಭೇದ ಭಾವ ಇಲ್ಲದೆ ಶಕ್ತಿ ಯೋಜನೆಯಲ್ಲಿ ಎಲ್ಲರೂ ಹೆಣ್ಮಕ್ಳು ಬಸ್ ಫ್ರೀ. ಇನ್ನೊಂದು ಕಡೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಇಷ್ಟು ಯೂನಿಟ್ ವಿದ್ಯುತ್ ಅಂತ, ಅಷ್ಟು ಯೂನಿಟ್ ವಿದ್ಯುತ್ ಅನ್ನ ಬಳಸಿದವರಿಗೆ 0 ಬಿಲ್. ಅದು ಎಲ್ಲರಿಗೂ ಅನ್ವಯ ಆಗುತ್ತೆ, ಬಡವರು ಶ್ರೀಮಂತರು ಎಲ್ಲರನ್ನೂ ಒಳಗೊಂಡಂತೆ. ಅದರಲ್ಲೂ ಕೂಡ ಏನಾದ್ರೂ ಕಟಿಂಗ್ ಮಾಡಬಹುದಾ ಅಥವಾ ಅದಕ್ಕೆ ಷರತ್ತುಗಳನ್ನ ಹಾಕಬಹುದಾ ಅಥವಾ ಅದನ್ನ ಬರೀ ಬಡವರಿಗೆ ಮಾತ್ರ ಸೀಮಿತ ಮಾಡಬಹುದಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಯೋಚನೆ ನಡೆಸಲಾಗ್ತಾ ಇದೆ. ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಅಂದ್ರೆ ಫ್ರೀ ಬಸ್ ಏನಿದೆ ಅದರಲ್ಲಿ ಸ್ಮಾರ್ಟ್ ಕಾರ್ಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಒಂದು ಅಲ್ಲಿ ಕತ್ತರಿ ಹಾಕೋದಕ್ಕೆ ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ. ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಅದು ಕೂಡ BPL ಕಾರ್ಡ್ ಹೋಲ್ಡರ್ಸ್ಗೆ 2,000 ರೂಪಾಯಿ. ಬಟ್ ಅದರಲ್ಲೂ ಕೂಡ ಬಹಳಷ್ಟು ಈಗ ಅನರ್ಹ ಕಾರ್ಡ್ಗಳು ಲೈಕ್ ನಕಲಿ ದಾಖಲೆ ಪತ್ರಗಳನ್ನ ತೆರಿಗೆ ಪಾವತಿಸುವಂತವರು, ನಕಲಿ ದಾಖಲೆ ಸೃಷ್ಟಿಸಿದವರು ಅಥವಾ ಮರಣ ಹೊಂದಿದವರು, ಈ ರೀತಿಯಾಗಿ ಇನ್ನಷ್ಟು ಸ್ಕೂಟನಿ ಮಾಡಿ ಗೃಹಲಕ್ಷ್ಮಿ ಯೋಜನೆಗಳಿಂದ ಇಂಥವರನ್ನ ಕೈ ಬಿಡೋದಕ್ಕೆ ಸರ್ಕಾರ ಮುಂದಾಗಿದೆ. ಶಕ್ತಿ ಯೋಜನೆಯಲ್ಲಿ ಸ್ಮಾರ್ಟ್ ಕಾರ್ಡ್, ಅನ್ನಭಾಗ್ಯ ಯೋಜನೆ ಸುಮಾರು 1,10,00,000 BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಜನಸಂಖ್ಯೆ 6 ಕೋಟಿ ಅಂದ್ರೆ 1 ಕೋಟಿ ಅಂತಂದ್ರೆ ಅರ್ಧಕ್ಕಿಂತ ಒಂದು ಏನಿಲ್ಲ ಅಂದ್ರೆ ಒಂದು 30% ಜನ BPL ಅಂದ್ರೆ ಬಡತನದಿಂದ ಒದ್ದಾಡ್ತಾ ಇರೋರು ಅನ್ನೋದು ಈ BPL ಕಾರ್ಡ್ನಿಂದ ಗೊತ್ತಾಗ್ತಾ ಇರುವಂತಹ ಅಂಶ. ಹಾಗಾಗಿ ಅದರಲ್ಲೂ ಏನಾದರೂ ಸ್ಕೂಟನಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೂಡ ಸರ್ಕಾರ ನೋಡ್ತಾ ಇದೆ. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಅನುದಾನವನ್ನ ಮೀಸಲಿಡೋದರ ಜೊತೆಗೆ
ಈ ಗ್ಯಾರಂಟಿಗಳಲ್ಲಿ ಕೆಲವೊಂದು ಷರತ್ತುಗಳನ್ನ ವಿಧಿಸಿ ಕೆಲವೊಂದು ಗ್ಯಾರಂಟಿಗಳು ಬಡವ್ರಿಗಷ್ಟೇ ಸೀಮಿತ ಮಾಡಿ ಹಣವನ್ನ ಉಳಿಸೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಯಾಕೆಂದ್ರೆ ತಮಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರ ಆರ್ಥಿಕ ಬಿಕ್ಕಟ್ಟಿನ ಒತ್ತಡದ ಹಿನ್ನೆಲೆಯಲ್ಲಿ ತುಂಬಾ ಒದ್ದಾಡ್ತಾ ಇದೆ. ಅನರ್ಹ ಫಲಾನುಭವಿಗಳನ್ನ ಕೈಬಿಟ್ಟು ವೆಚ್ಚವನ್ನ ಕಡಿಮೆ ಮಾಡಿ ಹಣವನ್ನ ಉಳಿಸೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಏನು ಬಜೆಟ್ ಪೂರ್ವಭಾವಿ ಸಭೆಗಳು ನಡೀತಾ ಇದೆ ಅದರಲ್ಲಿ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಾರುತಿ, ಈಗ ಡೆಫಿನೆಟ್ಲಿ ಆರ್ಥಿಕ ಬಿಕ್ಕಟ್ಟಿದೆ. ಈ ಆರ್ಥಿಕ ಬಿಕ್ಕಟ್ಟನ್ನ ಸರಿದೂಗಿಸೋದಕ್ಕೆ ಕಾಸ್ಟ್ ಕಟ್ಟಿಂಗ್ ಮಾಡಲೇಬೇಕು. ತುಂಬಾ ಜಾಸ್ತಿ ವೆಚ್ಚ ಆಗ್ತಾ ಇರೋದು ಗ್ಯಾರಂಟಿ ಯೋಜನೆಗಳಿಗೆ. ಆದ್ದರಿಂದ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕೋಕೆ ಷರತ್ತನ್ನ ವಿಧಿಸೋದಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರ ಹಿಂದೇಟ್ ಹಾಕ್ತಾ ಇದೆ. ಯಾಕೆ ಅಂದ್ರೆ ಇದರಿಂದ ನಮಗೆ ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆ ಆಗಬಹುದು ಅಂತ. ಬಟ್ ಏನ್ ಮಾಡಬಹುದು ಸರ್ಕಾರ, ಏನ್ ನಿರ್ಧಾರ ತೆಗೆದುಕೊಳ್ಬಹುದು? ರಾಧಾ, 2023ರಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಆದಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಷ್ಟು ಸುಲಭ ಅಲ್ಲ ಈಗ ಜಾರಿ ಯಥಾ ಪ್ರಕಾರ ಜಾರಿ ಮಾಡೋದು. ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ ಭಾಳಷ್ಟು ಸಂಕಷ್ಟಗಳನ್ನು ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ. ಕಳೆದ 2 ವರ್ಷಗಳಿಂದಲೂ ಕೂಡ ಎದುರಿಸ್ಕೊಂಡೇ ಬಂದಿದೆ. ಅದೇ ರೀತಿ ಈಗ 3ನೇ ವರ್ಷ, ಮೇ ತಿಂಗಳು ಬಂದರೆ ಮೂರು ವರ್ಷ ಈ ಸರ್ಕಾರಕ್ಕೆ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಈಗ ಮಾರ್ಚ್ 6ನೇ ತಾರೀಕು ಆರಂಭ ಆಗ್ತಾ ಸಿದ್ದರಾಮಯ್ಯ ಅವರು ಮಂಡನೆ ಮಾಡ್ತಾ ಇರುವಂತಹ ಬಜೆಟ್ಗೆ ಕಳೆದ 15 ದಿನಗಳಿಂದಲೂ ಕೂಡ ಸುದೀರ್ಘವಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳಿದ್ದರು. ಹಲವು ಇಲಾಖೆಗಳಿಗೆ ಅನುದಾನ ಕೊಡುವಂತಹ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಭಾಳಷ್ಟು ಕಟ್ಟುನಿಟ್ಟಾಗಿ ನಾನು ಅಷ್ಟು ಕೊಡೋದಕ್ಕಾಗೋದಿಲ್ಲ, ಇಷ್ಟೇ ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆಗ ಸ್ವಾಭಾವಿಕವಾಗಿ ಆರ್ಥಿಕ ಇಲಾಖೆ ಅಧಿಕಾರಿಗಳಿರುವಂಥದ್ದು ಇಷ್ಟೆಲ್ಲ ಸಮಸ್ಯೆ ಆಗ್ತಿರುವಂಥದ್ದು ಪ್ರತಿ ವರ್ಷ ಗ್ಯಾರಂಟಿಗಳಿಗೋಸ್ಕರ, ಈ ಪಂಚ ಗ್ಯಾರಂಟಿಗಳಿಗೋಸ್ಕರ ಸುಮಾರು 56,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಹೀಗಾಗಿ ಇದಕ್ಕೆ ನಾವು ಫಿಲ್ಟರ್ ಮಾಡಿದ್ದೇ ಆದರೆ ನಮಗೆ ಈ ಸಮಸ್ಯೆಯಿಂದ ಹೊರಬರ್ಬೋದು ಅಂತ. ಆದರೆ ಸಿದ್ದರಾಮಯ್ಯವರು 2023ರಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಹೇಳಿದ್ದೇನಂತ ಹೇಳಿದ್ರೆ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಸಿದ್ದರಾಮಯ್ಯ ಅವರ ಪತ್ನಿಗೂ ಫ್ರೀ, ಹಿರೇಗೌಡರಿಗೂ ಫ್ರೀ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿದರು. ಹೀಗಾಗಿ ಏನಾದರೂ ಸಮಸ್ಯೆ ಆಗಿದ್ದೇ ಆದರೆ, ಒಂದು ವೇಳೆ ಆ ಗ್ಯಾರಂಟಿಗಳು ಫಿಲ್ಟರ್ ಆಗಿದ್ದೇ ಆದರೆ ನೇರವಾಗಿ ವಿಪಕ್ಷಗಳಿಗೆ ದೊಡ್ಡ ಮಟ್ಟದ ಅಸ್ತ್ರ ಆಗೇ ಆಗುತ್ತೆ. ಯಾವಾಗ ಈ ರೀತಿಯಾದಂಥ ಒಂದು ಯೋಚನೆಯನ್ನು, ಸಲಹೆಯನ್ನು ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೊಟ್ಟರು, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಒಂದು ರೀತಿ ಯೋಚನೆ ಮಾಡಿದ್ದು ನಿಜ. ಆದರೆ ವಿಜೇಂದ್ರ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಅಂದು ಹೇಳಿದ್ದೇನು, ಈಗ ನೀವು ಮಾಡ್ತಿರೋದೇನು ಅನ್ನುವಂಥ ಒಂದು ಪ್ರಶ್ನೆಗಳನ್ನಿಟ್ಟರು. ಹೀಗಾಗಿ ಯಥಾ ಪ್ರಕಾರ ಅವತ್ತೇನು ಘೋಷಣೆ ಮಾಡಿದ್ರು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಜಾರಿ ಮಾಡಿದ್ರು. ಆದರೆ 2026ರ ಬಜೆಟ್ ಪೂರ್ವಭಾವಿ ಸಭೆಯಲ್ಲೂ ಕೂಡ ಆರ್ಥಿಕ ಇಲಾಖೆ ಅಧಿಕಾರಿಗಳು ಇದನ್ನೇ ಹೇಳಿದ್ದಾರೆ, ನೀವು ಖಂಡಿತವಾಗಿಯೂ ಇದಕ್ಕೇನಾದರೂ ಫಿಲ್ಟರ್ ಆಗದೇ ಇದ್ದರೆ, ಯಾಕಂತ ಹೇಳಿದ್ರೆ ಬಹುತೇಕ ಶ್ರೀಮಂತರು ಒಂದು ವೇಳೆ ಸರ್ಕಾರ ಮುಂದೆ ಬಂದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ ಪ್ರಮುಖ ಸಚಿವರುಗಳು ಮುಂದೆ ಬಂದು ನಿಮಗೆ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲದೆ ಇರೋರು ಗ್ಯಾರಂಟಿಗಳ ಬಿಟ್ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದೆ ಆದರೆ ಬಹುತೇಕ ಅದರ ಹೊರೆ ನಮಗೆ ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ಸದಾಭಿಪ್ರಾಯಗಳನ್ನು ಇಲಾಖೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವ್ರಿಗೆ ಈಗಲೂ ಕೂಡ ಇರೋ ಆತಂಕ ಏನಂತ ಹೇಳಿದ್ರೆ, ಒಂದು ವೇಳೆ ಹೆಚ್ಚು ಕಡಿಮೆ ಆಗಿ ನಾವೇನಾದರೂ ಫಿಲ್ಟರ್ ಮಾಡಿದ್ದೇ ಆದರೆ ಇದು ಕಾಂಗ್ರೆಸ್ ವಿರುದ್ಧ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ದೇಶಾದ್ಯಂತ BJP ಸೇರಿದಂತೆ ಕಾಂಗ್ರೆಸ್ನ ವಿರೋಧ ಪಕ್ಷಗಳು ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಳ್ತವೆ ಅನ್ನುವಂಥ ಒಂದು ಆತಂಕ ಇರೋದ್ರಿಂದ ಈಗಲೂ ಕೂಡ ಈ ಬಾರಿ ಅದಕ್ಕೆ ಮೂಗುದಾರ ಆಗಬೇಕಾ ಬೇಡವಾ ಅನ್ನುವಂಥ ಒಂದು ಚಿಂತೆಯಲ್ಲೇ ಇದ್ದಾರೆ. ರಾಧಾ, ಓಕೆ, 2,000 ರೂಪಾಯಿ ಏನು ಗೃಹಲಕ್ಷ್ಮಿಯರಿಗೆ, ಮನೆಯ ಒಡತಿ ಅಥವಾ ಯಜಮಾನಿಗೆ ಹೋಗ್ತಾ ಇದೆ, ಅದು 1 ತಿಂಗಳು ಬರಲಿಲ್ಲ ಅಂದ್ರೇನೆ ಹೆಣ್ಣುಮಕ್ಕಳು ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ತುಂಬ ಯೋಚನೆ ಮಾಡಿ ಮತ್ತು ತುಂಬಾನೇ ಮುಂದಿನ ರಾಜಕೀಯದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ. ಡೆಫಿನೆಟ್ಲಿ 2.5 ವರ್ಷ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಇನ್ನು 2.5 ವರ್ಷ ಕರ್ನಾಟಕದಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿಯ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗಿರೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರುವಂತಹ ಶಾಸಕರುಗಳಿಗೆ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗಬೇಕಾಗಿರೋದ್ರಿಂದ ಕೇವಲ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಗ್ಯಾರಂಟಿಗಳನ್ನೇ ತೋರಿಸಿ ಚುನಾವಣೆಗೆ ಎದುರಿಸೋದು ಸ್ವಲ್ಪ ಕಷ್ಟ ಇದೆ. ನೋಡೋಣ ಸರ್ಕಾರ ಏನು ಮಾಡುತ್ತೆ, ಯಾವ ರೀತಿಯಾದಂತಹ ಅಳ್ದು ತೂಗಿ ಡಿಸಿಷನ್ ತಗೊಳ್ಳುತ್ತೆ ಅಂತ.
ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.